ಶಕ್ತಿಯಿಂದ ಒಂದು ಪಂಚವಣ್ಣದ ಕುದುರೆಯನ್ನು ನಿರ್ಮಿಸಿ ಆ ಕುದುರೆಯನ್ನು ನಾನೇ ಒಬ್ಬ ವ್ಯಾಪಾರಿಯಾಗಿ ಹೋಗಿ ಊರನಾದ ವಿಕ್ರಮನಿಗೆ ವಿಕ್ರಯಿಸಿ ಘೋರವಾದ ಕಷ್ಟಗಳನ್ನು ಕೊಡುವುದು. ಇದೇ ಅಲ್ಲವೇ ನನ್ನ ಸಾಹಸ, ಇದೇ ಅಲ್ಲವೇ ನನ್ನ ಅಟ್ಟಹಾಸ. ಜೈ ಕಲಿಮಾಯಿ.
देखो छोटा साहूकार, ಇದು ನಿಮ್ಮಂತ छोटा ಸಾವುಕಾರರಿಗೆ ದೇತಾ नहीं ಮತ್ ಯಾರಿಗಾದರೆ ಕೊಡುವಿರಿ? ಇದು ಬಡೆ ಬಡೆ ರಾಜರಿಗಾದ್ರೆ ಪ್ರಿಯದೊಳಗಡೆ ಕೊಟ್ಬಿಡ್ತೈತೆ. ಹಾಗಾದರೆ ನಮ್ಮ ಮಹಾರಾಜರಿಗೆ ನೀವು ಕೊಡುವಿರಾ? क्या तुम्हारा राजा है? ಹೌದು ಕಾರವನವೇ. बुलाओ हमारा बेड़ा अच्छा देखेंगे, जल्दी बुलाओ. ಮಹಾಪ್ರಭು, ಯಾರೋ ಒಬ್ಬ ಕಾರವಾನರು ಒಂದು ಕುದುರೆಯನ್ನು ತಂದಿರುವರು. ಮಂತ್ರಿ, ನಮ್ಮ ಕುದುರೆಯ ಆಲಯದಲ್ಲಿ ಕಷ್ಟ ಬಂದ ಕಾಲದಲ್ಲಿ ಕುದುರೆಯ ಸಮಾಚಾರವು ನಮಗೆ ಏದಕ್ಕೆ ಮಂತ್ರಿ? ಮಹಾಪ್ರಭು, ಆ ಕುದುರೆಯು ಬಹಳ ಸುಂದರವಾಗಿರುವುದು. ಮಂತ್ರಿ, ನಮ್ಮ ಕುದುರೆಯ ಆಲಯದಲ್ಲಿ ಸವಾರಿಗೆ ಬೇಕಾದ ಕುದುರೆಗಳಿಲ್ಲವೇ ಮಂತ್ರಿ? ಮಹಾಪ್ರಭು, ಅದು ಅಶಿರವಾಣಿ ಕುದುರೆ, ಅದು ಪಂಚವರ್ಣದ ಕುದುರೆ. ಹಾಗಾದ್ರೆ ಆ ಕುದುರೆ ಎಲ್ಲಿರುವುದು? ಮಹಾಪ್ರಭು, ನನ್ನ ಜೊತೆ ಬಂದರೆ ನಾನು ತೋರಿಸುತ್ತೇನೆ. ಹಾಗಾದ್ರೆ ನಡೆಯ ಹೋಗೋಣ. ಬನ್ನಿ ಹೋಗೋಣ. अच्छा को सलाम, महाराज को सलाम. ಕಾರವಾದರೆ क्या महाराज? ಈ ಕುದುರೆಯನ್ನು ನಮಗೆ ಕೊಡುವಿರಾ? देखो महाराज, ನಮ್ದು ಕುದುರೆ ಸಮಾಚಾರ ಕೇಳ್ತೈತೆ. ಇದು ಖರೀದಿ ಕ್ಯಾಬ್ नहीं महाराज. ಮತ್ತೆ ಹೇಗಾದ್ರೆ ಕೊಡುವಿರಿ? ಇದರ ಮೇಲೆ ಕುಳಿತು 1 ರೌಂಡ್ ಸವಾರಿ ಕರೆಯೋದು ಪ್ರಿಯದೊಳಗಡೆ ಕೊಟ್ಬಿಡ್ತೈತೆ महाराज. ए थोड़ा उधर जाओ. ए छोटे साहूकार इधर आओ. धुत तेरी मोसड़ी का इधर आओ. देखो छोटा साहूकार, ನಿಮ್ದು ಕುದುರೆಗೆ ನಮ್ದು ಕುದುರೆಗೆ धुत तेरी मोसड़ी का इधर आओ. ए छोटे साहूकार, ನಿಮ್ದು ಕುದುರೆ ನಮ್ದು ಕುದುರೆಗೆ ನಿಮ್ದು ಕೊಡೆಯಿಂದ ಹೊಡೆದರೆ ಮುಂದಕ್ಕೆ ಚಲ್ತಾ नहीं. ಯಾವ ಕೊರಳಿಂದ ಹೊಡೆದರೆ ಮುಂದಕ್ಕೆ ಚಲಿಸುವುದು ಕಾರಣ. ನಮ್ದು ಕುದುರೆಗೆ ನಮ್ದು ಕೊಂಡೆಯಿಂದ ಹೊಡೆದರೆ ವೇಗದ ದೃಷ್ಟಿಯಾಗಿ ಹೋಗುವುದು. ಹಾಗಾದರೆ ಆ ಕೊಡೆ ಎಲ್ಲಿರುವುದು? ಇದು ಅಮರ ಪಾಸ ಇಲ್ಲೋ. ಹಾಗಾದರೆ ಕೊಡುವರಾಗಿರಿ. ಮಹಾಪ್ರಭು, ಮಂತ್ರಿ, ಅವರ ಕುದುರೆಗೆ ನಮ್ಮ ಕೊಡೆಯಿಂದ ಹೊಡೆದರೆ ಮುಂದಕ್ಕೆ ಚಲಿಸುವುದಿಲ್ಲವಂತೆ. ಮತ್ತಾರ ಕೊರಡೆಯಿಂದ ಹೊಡೆದರೆ ಅದು ಮುಂದಕ್ಕೆ ಚಲಿಸುವುದು ಮಂತ್ರಿ? ಅವರ ಕುದುರೆಗೆ ಅವರ ಕೊಡೆಯಿಂದ ಹೊಡೆದರೆ ಮುಂದಕ್ಕೆ ಚಲಿಸುವುದಂತೆ ಮಹಾಪ್ರಭು. ಹಾಗಾದ್ರೆ ಆ ಕೊರಡೆ ಎಲ್ಲಿರುವುದು? ಮಹಾಪ್ರಭು, ಇದು ನನ್ನ ಬಳಿ ಇರುವುದು, ತೆಗೆದುಕೊಳ್ಳುವರಾಗಿ. ಎಲ್ಲಿ ಕೊಡುವ ನಾವು? ಕಾರವಾದರೆ ಯಾ ಮಹಾರಾಜ್, ನಿಮ್ಮ ಕುದುರೆಯ ಲಕ್ಷಣವನ್ನು ತಿಳಿಸಿ. ಯಾ ನಮ್ದು ಕುದುರೆ ಲಕ್ಷಣ ಕೇಳ್ತೈತೆ. देखो महाराज, एक बार मारे तो ऊपर को जाता है, अभी 2 बार मारे तो जंगल को जाता है महाराज, अभी 3 बार मारे तो लोकान को चले जाता है महाराज. ನಮ್ದು ಕುದುರೆಗೆ ಈ 3 ಲಕ್ಷಣ ಇರುವುದು. अच्छा ಮಹಾಪ್ರಭು, ಈ ಕುದುರೆ ಮೇಲೆ ಕುಳಿತು ನಾನು ಸ್ವಲ್ಪ ದೂರ ಸವಾರಿಯನ್ನು ಮಾಡಿಕೊಂಡು ಬರುವುದು. ಅಲ್ಲಿಯ ತನಕ ಪಟ್ಟಣದ ಕಡೆ ಜಾಗೃತನಾಗಿ ಮಂತ್ರಿ. ಮಹಾಪ್ರಭು, ಕುದುರೆಯನ್ನು ಏರಬೇಡಿ. अरे ಇದು ಯಾವ ಕಾಲ? ಕುದುರೆಯನ್ನು ಏರಬೇಡಿ. अरे धुत तेरी मुसड़ी का, राहु काला में नहीं, केस काला में नहीं. चलो महाराज चलो, बेटा महाराज बैठो. चलो महाराज चलो, बेटा महाराज बैठो.
ಮಂತ್ರಿ, ಇಷ್ಟ ಬಂದ ಕಾಲದಲ್ಲಿ ರಾಹುಕಾಲ ಕೇತುಕಾಲ ನಮ್ಮನ್ನು ಏನು ಮಾಡಬಲ್ಲದು ಮಂತ್ರಿ? ಭ್ರಾಂತಿಯನ್ನು ಬಿಡು, ಪಟ್ಟಣದ ಕಡೆ ಜಾಗೃತನಾಗಿರು. ಆಗಬಹುದು ಮಹಾಪ್ರಭು. अरे धुत तेरी मछली का इधर आओ चलो ಪರಮಾತ್ಮ, ಈ ಕುದುರೆ ಮೇಲೆ ಕುಳಿತು ನಾನು ಸವಾರಿಯನ್ನೇ ಮಾಡುತ್ತಿದ್ದರೆ ನನ್ನ ಮನಸ್ಸು ಉಲ್ಲಾಸವೇ ಕಾಣುತ್ತಿರಲಿಲ್ಲ ಪರಮಾತ್ಮ. ಇರಲಿ, ಈ ಕುದುರೆಗೆ ಈ ಕೊರಡೆಯಿಂದ 2 ಪೆಟ್ಟನ್ನು ಹೊಡೆದ ಮುಂದಕ್ಕೆ ಚಲಿಸಿ ನೋಡುವರು. ಅಯ್ಯೋ ಪರಮಾತ್ಮ, ಈ ಕುದುರೆಯು ನನ್ನನ್ನು ಎಂತಹ ಘೋರವಾದ ಅರಣ್ಯಕ್ಕೆ ತಂದು ಬಿಟ್ಟಿತು ಪರಮಾತ್ಮ. ಈ ಕಾಡಿನಲ್ಲಿ ಅಲೆದು ಅಲೆದು ನನಗೆ ಹಸಿವು ಬಾಯಾರಿಕೆಯು ಬಹಳವಾಗಿ ಎಲ್ಲಿಯಾದರೂ ಒಂದು ಸರೋವರವನ್ನು ಹುಡುಕಿಕೊಂಡು ಮುಂದಕ್ಕೆ ಹೋಗೋಣ. ಧ್ವಂಸ ಮಾಡುವೆ, ಧ್ವಂಸ ಮಾಡುವೆ, ವಿಕ್ರಮನ, ವಿಕ್ರಮನ,
ಬಾವಿಯನ್ನು ನಿರ್ಮಿಸಿ ವೃಕ್ಷದಲ್ಲಿ ಹಣ್ಣುಗಳನ್ನು ಇರಿಸಿ ಕೂಡಲಾಗ ವಿಕ್ರಮನು ಕೈ ಇಟ್ಟ ಕೂಡಲೇ ಮಾಯವಾಗುವಂತೆ ಮಾಡಬೇಕು. ವಿಕ್ರಮ, ನೀನು ಮತ್ತು ನೊಂದಿದ್ದು ಕುಲವಲ್ಲ, ನನ್ನ ಮನಸ್ಸು ಜೈ ಕಲ್ಲು. ಪರಮಾತ್ಮ, ನನ್ನ ಪೂರ್ವ ಜನ್ಮದ ಪುಣ್ಯದ ಪ್ರಭಾವದಿಂದ ಇಲ್ಲಿ ಒಂದು ಸರೋವರವು ಕಾಣುತ್ತಿರುವುದು. ಈ ಸರೋವರದಲ್ಲಿ ಜಲಪಾನವನ್ನು ಮಾಡಿ ವೃಕ್ಷಕ್ಕೆ ಬಂಧಿಸಿರುವ ಕುದುರೆ ಹಿಡಿದುಕೊಂಡು ಮುಂದಕ್ಕೆ ಹೋಗುವುದು. ಅಯ್ಯೋ ಪರಮಾತ್ಮ, ಪರಮಾತ್ಮ, ಈ ಸರೋವರಕ್ಕೆ ಈ ನನ್ನ ಕೈಗಳಿಟ್ಟ ಕೂಡಲೇ ಸರೋವರವೇ ಮಾಯವಾಯ್ತಲ್ಲ ಪರಮಾತ್ಮ. ಇರಲಿ, ಮರದಲ್ಲಿರುವ ಹಣ್ಣುಗಳ ನಾವೆಲ್ಲ ಕಿತ್ತು ತಿನ್ನುವರು. ಅಯ್ಯೋ ಪರಮಾತ್ಮ, ಮರದಲ್ಲಿರುವ ಹಣ್ಣುಗಳು ಸಹ ಮಾಯವಾಯ್ತಲ್ಲ ತಂದೆ. ಇರಲಿ, ನನ್ನ ಕೃಪೆ. ವೃಕ್ಷಕ್ಕೆ ಬಂಧಿಸಿರುವ ಕುದುರೆಯನ್ನು ನಾನು ಹಿಡಿದುಕೊಂಡು ಮುಂದಕ್ಕೆ ಹೋಗುವುದು. ಅಯ್ಯೋ ಪರಮಾತ್ಮ, ವೃಕ್ಷಕ್ಕೆ ಬಂಧಿಸಿರುವ ಕುದುರೆಯೂ ಸಹ ಮಾಯವಾಯ್ತಲ್ಲ ಪರಮಾತ್ಮ. ಏನು ಮಾಡಬೇಕೆಂದ್ರೆಯೋ ಎಲ್ಲವನ್ನೂ ಮಾಡು. ನಿನ್ನ ಕೃಪೆ ಇದ್ದಂತಾಗಲಿ. ಸರಿಯೇ
ಎಂತಹ ಕಡು ಕಷ್ಟಕ್ಕೆ ಗುರಿಯಾದ. ಮುಂದೆ ಹೋಗುವುದೆಂದರೆ ನನಗೆ ದಾರಿ ಮಾರ್ಗವೇ ತಿಳಿಯಲ್ಲ. ಸೂರ್ಯ ಪರಮಾತ್ಮನು ಪಶ್ಚಿಮ ದಿಕ್ಕಿನಲ್ಲಿ ಹಸ್ತಗತನಾಗುತ್ತಿರುವನು. ಸುತ್ತಲೂ ಕತ್ತಲೆ ಕವಿದಿರುವುದು. ಪ್ರಾಣಿಗಳ ಜಯಕಾರವೇ ನನ್ನ ಕಿವಿಗೆ ಕೇಳಿ ಬರ್ತಿರುವಲ್ಲ ಪರಮಾತ್ಮ. ಈ ರಾತ್ರಿ ಇಲ್ಲಿಯೇ ನಿದ್ರಿಸಿ ಸೂರ್ಯ ಪರಮಾತ್ಮನು ಅರುಣೋದಯವಾದ ಮೇಲೆ ಮುಂದಕ್ಕೆ ಹೋಗುವುದು. ಪರಮಾತ್ಮ ಹಿಂದೆ ಹಂಸದೋರಿಕವಾದ ಮಂಚದ ಮೇಲೆ ಮಲಗಿ ನಿದ್ರಿಸುತ್ತಿದ್ದ ನಾನು ಈ ದಿವಸ ಈ ಕಾಡಿನಲ್ಲಿ ಮಲಗುವ ಆಗತೆ ಬಂದಿದೆ. ಪರಮಾತ್ಮ ಇರಲಿ, ಈ ಮರದ ಎಲೆಯನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡು ಮರದ ಬೇರನ್ನೇ ದಿಮ್ಮನ್ನಾಗಿ ಮಾಡಿಕೊಂಡು ಈ ರಾತ್ರಿ ಇಲ್ಲಿಯೇ ನಿದ್ರಿಸಿ ಸೂರ್ಯ ಪರಮಾತ್ಮನು ನವಾದ ಮೇಲೆ ಮುಂದಕ್ಕೆ ಹೋಗುವೆನು. ಅಯ್ಯೋ ಪರಮಾತ್ಮ, ಉದಯಿಸುತ್ತಿರುವನು. ಮುಂದಕ್ಕೆ ಹೋಗೋಣಂದ್ರೆ ನನಗೆ ದಾರಿ ಮಾರ್ಗವೇ ತಿಳಿಯಲ್ಲ. ದೂರದಲ್ಲಿ ಯಾರೋ ಬರುವಂತೆ ಶಬ್ದವಾಗುತ್ತಿರುವುದು. ಅವರನ್ನಾದ್ರೂ ಕಾಣಿಸಿಕೊಂಡು ನಾನು ಮುಂದಕ್ಕೆ ಹೋಗುವೆನು. ತಾವು ಯಾರು ಬುದ್ಧಿ? ಅಯ್ಯ, ನಾನೊಬ್ಬ ಪರದೇಶಿಯಪ್ಪ. ನೀವು ಯಾರು? ನಾವು ಈ ವನದಲ್ಲಿ ಬೇಟೆಯಾಡುವ ವನಪಾಲಕರು ಬುದ್ಧಿ. ಏನು, ಈ ವನದಲ್ಲಿ ಬೇಟೆಯಾಡುವ ವನಪಾಲಕರೇ? ಹೌದೌದು ಬುದ್ಧಿ. ಅಯ್ಯ, ನಿಮ್ಮ ಪಟ್ಟಣ ಯಾವುದು? ನಮ್ಮ ಪಟ್ಟಣವು ಸ್ವಾಮಿ ವೇದನಗರ ಬುದ್ಧಿ. ಅಯ್ಯ, ನಿಮ್ಮ ಪಟ್ಟಣದ ದೊರೆ ಯಾರು? ಬುದ್ಧಿ ಚಂದ್ರಸೇನ ಮಹಾರಾಜ ಬುದ್ಧಿ. ಏನು, ನಿಮ್ಮ ಪಟ್ಟಣದ ದೊರೆ ಚಂದ್ರಸೇನ ಮಹಾರಾಜರೇ? ಹೌದು ಬುದ್ಧಿ, ಹೌದು. ಅಯ್ಯ, ನಿಮ್ಮ ಪಟ್ಟಣಕ್ಕೆ ಹೋಗುವ ಮಾರ್ಗವನ್ನು ನನಗೆ ತೋರಿಸಿರಾ?
ಬನ್ನಿ ಬುದ್ಧಿ ತೋರಿಸ್ತೇನೆ. ನೋಡಿ ಬುದ್ಧಿ, ಅಲ್ಲಿ ಒಂದು ಪಣಕ ಲೈಟ್ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮ ಊರು ಬುದ್ಧಿ. ಅಯ್ಯ, ನಿಮ್ಮಿಂದ ಪಟ್ಟಣಕ್ಕೆ ಹೋಗುವ ಮಾರ್ಗವು ನನಗೆ ತಿಳಿದಂತಾಯಿತು. ನಿಮ್ಮ ಬೇಡಿಯಲ್ಲಿ ಅನುಕೂಲವಾಗಲಿ, ನೀವಿನ್ನೂ ಹೋಗಿ ಬನ್ನಿ. ಬುದ್ಧಿ, ನಾನು ಬಹಳ ಬಡವ, ಏನಾದರೂ ಇದು ಕೊಡಿ ಬುದ್ಧಿ. ಅಯ್ಯ, ಈ ಪರದೇಶಿಯಾದ ನನ್ನಲ್ಲಿ ಯಾವ ವಸ್ತುವೂ ಇಲ್ಲವಲ್ಲ. ಹಾಗಾದ್ರೆ ನಾವಿನ್ನು ಹೋಗಿ ಬರ್ತೀವಿ ಬುದ್ಧಿ. ಹೋಗಿ ಬನ್ನಿ, ನಿಮಗೆ ಮಂಗಳವಾಗಲಿ.
ಬಂದನಲ್ಲ. ಇರಲಿ, ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ನೋಡಬೇಕು. अच्छा चले करे अच्छा चले करे हमारे गोरा अभी आए क्या करूं क्या ಚೋಡ ಸಾವ್ಕಾರ್, ನಿಮ್ದು ರಾಜ ಬರ್ಲಿಲ್ಲ? ಇಲ್ಲ ಕಾರವನರೇ, ನಮ್ದು ಕುದುರೆ ಘೋಡ. ಸವಾರಿಗೆ ಹೋದ ನಮ್ಮ ರಾಜರು ಇನ್ನೂ ಬಾರಲೇ ಇಲ್ಲವ. ನಮ್ದು ಘೋಡ. ನಿಮ್ದು ಘೋಡ ಕೂಡ ಬಂದಿಲ್ಲ. ನಿಮ್ಮ ಕುದುರೆ ಸಹ ಬಾರಲಿಲ್ಲ. ಅರೆ ಸತ್ತರೆ ಬಸಡಿಗ देखो ಚೋಡ ಸಾವ್ಕಾರ್, ನಿಮ್ದು ರಾಜ ಹೋದ್ರೆ ನಮ್ದು ಸಪ್ಪಾಗೆ ಪೋಯ. ನಮ್ದು ಘೋಡಾ ದೋ नहीं तो घोड़ा का पैसा दो भोसड़ी का. ಕಾರವನರೇ, क्या ಚೋಡ ಸಾವ್ಕಾರ್? ಅದರ ಬೆಲೆಯನ್ನು ಹೇಳಿದರೆ ನಾನು ತರಿಸಿಕೊಡುವೆನು. क्या ನಮ್ದು ಕುದುರೆ ಬೆಲೆ ಕೇಳ್ತೈತೆ. ನಮ್ದು ಕುದುರೆಗೆ 1 ಲಕ್ಷ ಆಗುವುದು. ಏನು, ಆ ಬಡ್ಕೊಂಡ ಕುದುರೆಗೆ 1 ಲಕ್ಷ ಹಣವೇ? क्या ನಮ್ದು ಬಡ್ಕಂದು ಕುದುರೆ ಸತ್ತರೆ ಬಸಡಿಕ. ನಿಮ್ದು ತಾತ ಬಂದು ನಮ್ದು ಕುದುರೆಗೆ ಹಳ್ಳಿ ಕೆರೆ ನೀರು ಕುಡಿಸಿಲ್ಲ. ನಿಮ್ದು ಅಜ್ಜ ಬಂದು ಮಾಲಿಶು ಮಾಡಿದ್ದ. ನಿಮ್ ತಾತ ಬಂದು ಲದ್ದಿ ಎತ್ತಿತ್ತು. ಅರೆ ಬೋಸಡಿಕ ಜಲ್ದಿ ಜಲ್ದಿ 1 लाख पैसा दो. ಕಾರವನರೇ, ಕೋಪಿಸಿಕೊಳ್ಳಬೇಡಿ, ತರಿಸಿಕೊಡುವೆನು. ಯಾರಲ್ಲಿ ನಮ್ಮ ಅರಮನೆಯ ಭಂಡಾರವನ್ನು ಒಡೆದು 1 ಲಕ್ಷ ಹಣವನ್ನು ಬರಮಾಡಿ ಆಗಬಹುದು. ಕಾರವನರೇ, ಇದು ತೆಗೆದುಕೊಳ್ಳಿ. ಆಗಬಹುದು. ದೇಗ ಚೋಡ ಸಾವ್ಕಾರ್, ಲೆಕ್ಕದಲ್ಲಿ ಪಕ್ಕ ಇದೆ ತಾನೆ? ಹೌದು ಕಾರವನರೇ, ಸರಿಯಾಗಿರುವುದು. देखो छोटा साहूकार, 1 लाख में 1 रुपए कम आ गया तो ನಮ್ದು ಮೊದಲೇ ತುರ್ಕುರ್ದು ಜಾತಿ ಗೊತ್ತೈತಾ ಇಲ್ಲ? ಪಾಕಿಸ್ತಾನ್ಗೆ ಹೋಗ್ತಾರೆ, ವಾಪಸ್ ಬಂದು ಕ್ಯಾಕರ್ಸಿ ತುಬಕ್ಕಂದು ಮುಗಿದ್ ಬಿಡ್ತಾರೆ. 1 ರೂಪಾಯಿ ಕಮ್ಮಿ ಆದ್ರೆ ನಿಮ್ಗೆ ಸುಮ್ಮನೆ ಬಿಡುದಿಲ್ಲ. ಅರೆ ತುತ್ತರಿ ಮುಸುಡಿಗ ಇದಾರು.
ನಡೆಯುವಂತೆ ವ್ಯಾಪಾರ ಆಗುವಂತೆ ಆಶೀರ್ವಾದಿಸು ತಾಯಿ. ಏನಿದು ಎಂದೂ ಇಲ್ಲದ ಹಿಂದೂ ನನ್ನ ಅಂಗಡಿಯ ಮುಂದೆ ಜನರು ತಾಂಡೋಪತಾಂಡವಾಗಿ ಓಡಾಡುತ್ತಿರುವುದಲ್ಲ, ಕಾರಣವೇನಿರ್ಬೋದು? ಇರಲಿ, ನನ್ನ ಮಗನಾದ ಆದಿಮೂರ್ತಿಯನ್ನು ಬರಮಾಡಿ ವಿಚಾರಿಸಿ ನೋಡುವೆನು. ಆದಿ ಆದಿ ಏನ್ ಮಾಡ್ತಾ ಇದೆಯೋ? ಬರ್ತಾ ಇದ್ದೀನಿ ಇರ್ಲಯ್ಯೋ. ಆದಿ ಏನ್ಲಯ್ಯೋ? ಏನ್ ಮಾಡ್ತಾ ಇದ್ದೋ ಇಷ್ಟೊತ್ತವರೆಗೂ? ಲಯ್ಯೋ, ಊಟ ಮಾಡ್ಕೊಂಡಿ ನಾಮ ಇಟ್ಕೊಂಡಿ ಸ್ನಾನ ಮಾಡ್ಕೊಂಡ್ ಬರ್ತಾ ಇದ್ದೀನಯ್ಯ. ಅಯ್ಯೋ ಅನಿಸ್ ನನ್ನ ಮಗನೇ, ನೋಡ್ರಪ್ಪ, ಎಲ್ರು ಸ್ನಾನ ಮಾಡ್ಕೊಂಡು ನಾಮ ಇಟ್ಕೊಂಡು ಆಮೇಲೆ ಊಟ ಮಾಡಿದ್ರೆ ಇವನು ಊಟ ಮಾಡ್ಬಿಟ್ಟು ನಾಮ ಇಟ್ಕೊಂಡು ಆಮೇಲೆ ಸ್ನಾನ ಮಾಡ್ತಾ ಇದ್ದಂತೆ. ಆ ಮಾತಾಗಿರ್ಲಿ, ಎಲ್ಲಿ ಪೆಟ್ಟಿಗೆ ಬೀಗ ಹೊಡೆದಿ ಎಷ್ಟಣ ತಗೊಳೋದು? ಲಯ್ಯೋ, ಲಯ್ಯ ಅದೆಲ್ಲ ಹಂಗಿರ್ಲಿಲ್ಲಯ್ಯ. ನೆನ್ನೆ ಕೋಡಲ್ಲಿ ಸಂತೆಯಲ್ಲಿ ಇಷ್ಟುದ್ದ ಇಪ್ಪಿಟ್ಟು ಇತ್ತಲ್ಲ, ಏನ್ಲಯ್ಯ ಅದು? ಅದು ಏನು ಬಾಳೆಗೊನೆ ಏನೋ? ಅದೇ 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 ಬಾಯಗೊನೆ ಬಾಯಗೊನೆ. ಆ ಬಾಳೆಗೊನೆ ತಗೊಂಡು ಏನೋ ಮಾಡಿದೆ? ಲಯ್ಯೋ, ನೆಟ್ಟಿಗಿರೋದೆಲ್ಲ ತಿನ್ಬಿಟ್ಟು ಸೊಟ್ಟಿಗಿರೋದೆಲ್ಲ ಬಿಸಾಕ್ಬಿಟ್ಟೆ ಕಣಯ್ಯ. ಅದಕ್ಕೆ ಕಣ ನಿನಗೆ ಈ ರೀತಿ ದೊಸೆ ಬಂದಿರೋದು. ಲಯ್ಯೋ, ಹಂಗೆಲ್ಲ ಹೇಳ್ಬೇಡ, ಸುಮ್ಮನಿರ್ಲಯ್ಯ. ಆ ಮಾತಾಗಿರ್ಲಿ, ನಿನ್ನೆ ಪೆಟ್ಟಿಗೆ ಬೀಗ ಹೊಡೆದು ಎಷ್ಟಣ ತಗೊಂಡೋದು? ಲಯ್ಯೋ, ಲಯ್ಯ ನಿನ್ನಲ್ಲೂ ಬಲೆ ಮೋಸ ಐತೆ ಕಣಯ್ಯೋ. ನಿನ್ ಮಗಳು ಚಟ್ ಮೆಣಸಿನ್ಕಾಯಿ ಎತ್ಕೊಂಡ್ರೆ ಲೆಕ್ಕನು ಕೇಳಲ್ಲ, ಪುಕ್ಕನು ಕೇಳಲ್ಲ. ಅದೇ ನಾನ್ ಎತ್ಕೊಂಡು ಹೋಗ್ಬಿಟ್ರೆ ಲೆಕ್ಕನು ಕೇಳ್ತೆ, ಪುಕ್ಕನು ಕೇಳ್ತೆ. ಅಯ್ಯ ಅದೇ ಕೋಪ ಮಾಡ್ಕೋಬೇಡ ಕಣೋ. ಹೆಣ್ಮಕ್ಳು ಇರೋವರೆಗೂ ತಂದೆಯವರಾದ ನಾವು ನೋಡ್ಕೋಬೇಕಾದ್ ನಮ್ ಧರ್ಮ ಕಣೋ. ನಮ್ಗೆ ಯಾರು ಕೊಡೋರು? ನಿಮ್ಮ ಅತ್ತೆ ಮಾವಂದ್ರು ಕೊಡ್ತಾರೆ ಕಣೋ. ಲಯ್ಯೋ, ಅವ್ರು ಯಾವಾಗ ಲಯ ಕೊಡ್ತಾರೆ? ನಾನು ಅವಸಾನವಾದಂತ ಕಾಲದಲ್ಲಿ ನಿನಗೆ ವರದಕ್ಷಿಣೆ ಮುಖಾಂತರ ಕೊಡ್ತಾರೆ ಕಣೋ. ಲಯ್ಯೋ, ಲಯ ನಾನು ಮಾತು ಕೇಳ್ಬಿಡ್ಲ ಲಯ? ಏನ್ ಹೇಳೋ? ಹೇಳಲೇ ಬಿಡ್ಲ ಲಯ? ಹೇಳೋ? ಕೇಳಲೇ ಬಿಡ್ಲ? ಕೇಳ ಬೇಗ. ಲಯ್ಯೋ, ನೀನ್ ಹಂಗಂದ್ರೆ ಯಾವಾಗ್ಲೇ ಸಾಯೋದು? ಅಯ್ಯೋ ಅನಿಸ್ತಾನೆ ಮಗನೇ, ಹೊಡಿತೀನಿ ನೋಡು. ಲಯ್ಯೋ, ಅಲ್ಲೆಲ್ಲ ಹಂಗಿರ್ಲಿ. ನಿನ್ನೆ 1999 ರೂಪಾಯಿ ಎತ್ಕೊಂಡೋದಿಲ್ಲಯ್ಯ. 1999 ರೂಪಾಯಿ ತಗೊಂಡೋಗಿ ಏನೋ ಮಾಡಿದೆ? ಅಯ್ಯೋ, ಅದೇ ಚಿಕ್ಕ ಬುಚ್ಚು ಅಂತಿದ್ದಾರೆ, ಏನೇ ಅದು? ಏನು ರೈಲೇನೋ? ಅದೆಲ್ಲಯ್ಯ, ಇಲ್ಲ ಇಲ್ಲ ಇಲ್ಲ, ಅದೇ 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 ಅದೇ. ರೈಲಲ್ಲಿ ಏನೋ ಮಾಡಿದೆ? ಲಯ್ಯೋ, ಲಯ್ಯ ಹಿಂಗೇ ಹೋಗ್ಬಿಟ್ಟು ಮದ್ರಾಸಲ್ಲಿ ಇಳ್ಕೊಬಿಟ್ಟಲ್ಲಯ್ಯ. ಓ, ಮದ್ರಾಸ್ ಹೋಗಿ ಹೇಳ್ಕೊಂಡೇನೋ? ಹಾ. ಮದ್ರಾಸಲ್ಲಿ ಏನೋ ಮಾಡಿದೆ? ಅಯ್ಯೋ, ದೊಡ್ಡ ವ್ಯಾಪಾರ ಮಾಡಿದೆ. ಏಯ್, ಹುಟ್ಟಿದ್ರೆ ನಿನ್ನಂತ ಮಗನೇ ಹಾಕೊಂಡು ಬಿಡ್ಬೇಕ. ಮದ್ರಾಸ್ ಹೋಗಿ ಏನ್ ವ್ಯಾಪಾರ ಮಾಡ್ದೋ? ಅದೇನಯ್ಯ, 1 ರೂಪಾಯಿಗೆ 3 ಮೂಟೆ ಅಂದ್ರು. ತೆಗ್ದಿ ಹಾಕ್ಬಿಟ್ಟೆ. ಏಯ್, ಒಳ್ಳೆ ವ್ಯಾಪಾರವನ್ನೇ ಮಾಡಿದ್ದಿ ಕಣ. ಏನ್ ತೆಗೆದು ವ್ಯಾಪಾರ ಮಾಡ್ದೋ? ಅದೇನಯ್ಯ, ಏನು ಉಪ್ಪಿನಕಾಯಿ ಏನೋ? ಅಲ್ಲಲ್ಲಯ್ಯ, ಸಕ್ಕರೆ ಏನೋ? ಅಲ್ಲಲ್ಲಯ್ಯ, ಏನು ಉಪ್ಪೇನೋ? ಅದೇ ಅಪ್ಪು 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 ಅಪ್ಪು. ಸರಿ, ಮುಂದೇನ್ ಮಾಡ್ದೋ? ಅಯ್ಯೋ, ಒಂದ್ ಗಾಡಿ ಮಾಡ್ದೆ ಕಣಯ್ಯ. ಹಿಂದಕ್ಕೆ ಹಾಕಿದ್ರೆ ಹಿಂಬಾರ, ಮುಂದಕ್ಕೆ ಹಾಕಿದ್ರೆ ಮುಂಬಾರ ಆಗುತ್ತಯ್ಯ. ಸೆಂಟ್ರಿಗೆ ಆಗಿದ ತಕ್ಷಣ ಲಾರಿನ ಮುರ್ದಾಗ್ಬಿಡ್ತಲ್ಲಯ್ಯ. ಅಯ್ಯೋ, ಹೋಯ್ತಲ್ಲೋ ವ್ಯಾಪಾರವಲ್ಲ ಹಾಳಾಗೋಯ್ತಲ್ಲೋ. ಉಪ್ಪೋದ್ರು ಹೋಗ್ಲಿ, ಚೀಲ ಆದ್ರೂ ಬಂದಿದ್ದಾವೇನೋ ಕೇಳಿ ನೋಡು. ಅಯ್ಯೋ, ಹಂಗೆ ಹೆಂಗೋ ಮಾಡ್ಕೊಂಡು ಹಂಗೆ ಮುಂದಕ್ಕೆ ಬಂದೆ. ಅಲ್ಲಿ ಯಾವ್ದು ಅದೇ ನಾನು ನೀನು ತಾತ ಸತ್ತಾಗ ಬುಳ್ಕು ಅಂತ ಸ್ನಾನ ಮಾಡಲ್ಲ, ಯಾವ ಹೊಳೆ ಅದು? ಏನು ಅರ್ಕಾವತಿ ನದಿ ಏನೋ? ಅದೇಲಯ್ಯ, ಅಲ್ಲಿ ಒಂದೇಲಯ್ಯ. ಅಲ್ಲೋಗಿ ಏನೋ ಮಾಡ್ದೆ? ಅಯ್ಯೋ, ಅಲ್ಲಿ ಯಾವ್ದೋ ಬಡ ತಾತ ಬುಳ್ಕು ಅಂತ ಸ್ನಾನ ಮಾಡ್ತಿದ್ದಲ್ಲಯ್ಯ. ಆ ತಾತನ್ ಏನೋ ಕೇಳಿದೆ? ಆ ತಾತ ಹತ್ರ ಹೋಗ್ಬಿಟ್ಟು ಆ ತಾತ ಹತ್ರ ಕಟೋ ಈ ಒಳೆ ಎಲ್ಲೋಗುತ್ತೆ ಅಂತ ಕೇಳ್ದಲ್ಲಯ್ಯ. ಆ ತಾತ ಏನೋ ಹೇಳ್ದ? ಅಯ್ಯೋ, ಆ ತಾತ ಸೀದಾ ನಿಮ್ಮ ಅವನ್ ಕೋಣೆ ಹೋಗುತ್ತೆ ಅನ್ಬಿಟ್ಟಲ್ಲಯ್ಯ. ಆ ಒಳೆ ನೀರನ್ನ ನಮ್ಮ ಮನೆ ಒಳಗೆ ಬಂದ್ರೆ ಆ ಮನೆ ಉದ್ಧಾರ ಆಯ್ತಿದೇನೋ. ಆ ಮಾತಾಗಿರ್ಲಿ, ಅಂಗಡಿ ಹೊರಭಾಗದಲ್ಲಿ ಯಾರೋ ಒಬ್ಬ ಪರಮಾತ್ಮರು ಕೂತಿರುವಂತಿದೆ, ಹೋಗಿ ವಿಚಾರಿಸ್ಕೊಂಡ್ ಬಾಕೋ. ನೋಡ್ಕೊಂಡ್ ಬರ್ಬೇಕಯ್ಯ. ಹೋಗಿ ವಿಚಾರಿಸ್ಕೊಂಡ್ ಬಾರೋ. ನೋಡ್ಕೊಂಡ್ ಬರ್ಲೇಬೇಕ ಕಣಯ್ಯ. ಹೋಗಿ ವಿಚಾರಿಸ್ಕೊಂಡ್ ಬಾರೋ. ಹೋಗ್ಲೇಬೇಕಲ್ಲ. ಬೇಗ. ಆಯ್ತು. ನಮ್ಮಗ ಮನೆ ಕೊಂಡ್ರ ಈ ಪಾರ್ಟಿ ಶುದ್ಧ ಏನ್ರಿ ಅದು? ಏನು? ಅದೇ ಈ ಪಾರ್ಟಿ ಶುದ್ಧ
₹1 ಏನು ನಿನಗೆ? ಲೇವ್ ಸಂತೆಗೆ ಹೋಗ್ಬಿಟ್ಟು ಏನೋ ತಿಂತೀನಿ ಲೇವ್. ಬರ್ತೀನಿ ನೋಡ. ಮಹಾತ್ಮರೇ ಮಹಾತ್ಮರೇ, ತಾವು ಯಾರು? ಸೆಟ್ಟರೆ ಮಹಾತ್ಮರೇ, ಉದರವೇ ನಮ್ಮಯ ದೇಶವು ಸೆಟ್ಟರೆ. ಸೆಟ್ಟರೆ ಮಹಾತ್ಮರೇ, ಉದರವೇ ನಮ್ಮಯ ದೇಶವು ಸೆಟ್ಟರೆ. ಅಡಬಿದ ನಮ್ಮೊಡಗೂಡೆ ಎರಡು ಹೃದಯಗಳ ಮಧ್ಯೆ ಸೆಟ್ಟರೆ. ಮಹಾತ್ಮರೇ, ವಿಧ ವಿಧವಾಗಿ ತೆರಗೆ ಸೆಟ್ಟರೆ. ಮಹಾತ್ಮರೇ, ವಿಧ ವಿಧವಾಗಿ ತೆರಗೆ ಬಳಲಿ ಬಂದೆನೋ ನಿಮ್ಮಯ ಪಟ್ಟಣಕ್ಕೆ ಸೆಟ್ಟರೆ. ಸೆಟ್ಟರೆ, ಮಹಾತ್ಮರೇ, ಕುದುರೆವೇ ನಮ್ಮ ದೇಶವು ಸೆಟ್ಟರೆ. ಮಹಾತ್ಮರೇ, ಉದರವೂ ನಿಮ್ಮಯ ದೇಶವೇ? ಹೌದು ಸೆಟ್ಟರೆ. ಹಾಗಾದರೆ ನಿಮ್ಮಯ ಕುಲ? ಕ್ಷತ್ರಿಯ ಕುಲ ಸೆಟ್ಟರೆ. ಹಾಗಾದರೆ ಇಲ್ಲಿಗೆ ನೀವು ಬಂದದ್ದು? ಸೆಟ್ಟರೆ, ಗ್ರಹ ಗತಿಗಳ ಕಾಟವು ಅನುಕೂಲವಿಲ್ಲದೆ ನಾನು ಈ ರೀತಿಯಾಗಿ ಬಂದಿರುವೆನು ಸೆಟ್ಟರೆ. ಹಾಗಾದರೆ ಈ ದಿನ ನಮ್ಮ ಮನೆಯಲ್ಲಿ ಉಳಿದುಕೊಂಡು ಊಟ ಉಪಚಾರವನ್ನು ಮುಗಿಸಿಕೊಂಡು ಅನಂತರ ಮುಂದಕ್ಕೆ ಸಾಗಬಹುದಲ್ಲವೇ? ಆಗಬಹುದು ಸೆಟ್ಟರೆ. ಇದೇ ನಮ್ಮ ಅರಮನೆ ದಾರಿ. ನಾನಾ ಸ್ವಾಮಿ, ಬರುತ್ತಿರುವನು ಸೆಟ್ಟರೆ. ನಾನಾ ಸ್ವಾಮಿ, ಬರುತ್ತಿರುವನು ನಾನಾ ಸೆಟ್ಟರೆ. ಸ್ವಾಮಿ. ಬರುತ್ತಿರುವನು ಸೆಟ್ಟರೆ. ಮಹಾತ್ಮರನ್ನು ನಮ್ಮ ಅರಮನೆಯಲ್ಲಿ ಉಳಿಸಿಕೊಂಡಿದ್ದಾರೆ. ಇನ್ನು ಮುಂದೆ ನನ್ನ ಮಗಳಾದ ಅಲೋಲಿಕೆಯನ್ನು ಬರಮಾಡಿ ಮಹಾತ್ಮರಿಗೆ ಕೊಟ್ಟು ಲಗ್ನವನ್ನು ಆಗುವಂತೆ ಆಲೋಚಿಸಿ ನೋಡುವೆ. ಬಿಡ್ಡ, ಕಾಡಲಿ
ಸ್ನಾನವನ್ನು ಮಾಡುತ್ತೇನೆ. ಆದ ಕಾರಣ ಇದೇನು ನಮ್ಮ ಅಪ್ಪಾಜಿ ಕಾಣ್ತಿರಲ್ಲ ತಂದೆಯೇ, ಇದು ತಮ್ಮ ಪಾದಕ್ಕೆ ನಮಸ್ಕರಿಸಿದ ಅಪ್ಪಾಜಿ. ಅಮ್ಮ ನಿನಗೆ ಮಂಗಳವಾಗಲಿ. ಬೇಗ ಕೇಳು. ಅಪ್ಪಾಜಿ, ಇಷ್ಟು ಆತಂಕತೆಯನ್ನು ಕಾರಣವಾದರೆ ಏನು ತಂದೆ? ಅಮ್ಮ ತಿಳಿಸುವೇನಮ್ಮ. ಅಪ್ಪಾಜಿ, ಯಾರೊಬ್ಬ ಮಹಾತ್ಮರು ನಮ್ಮ ಅರಮನೆಗೆ ಬಂದಿರುವರಮ್ಮ. ಆತನ ಗುಣಕ್ಕೂ ನಿನ್ನ ರೂಪ ಲಾವಣ್ಯಕ್ಕೂ ಮಿಗಿಲೇ ಇಲ್ಲ ತಾಯಿ. ಅಪ್ಪಾಜಿ, ಆ ಮಾತನ್ನು ತಾವು ಇಷ್ಟೊಂದು ಹೇಗೆ ಹೇಳಿದ್ರಿ ಅಪ್ಪಾಜಿ? ಅಮ್ಮ ಲೋಲಿಕಾ, ತಂದೆ, ಆ ಪರಮಾತ್ಮರು ನಮ್ಮ ಅಂಗಡಿಯ ಜಗಲಿಯ ಮುಂದೆ ಕುಳಿತ ತಕ್ಷಣವೇ ನಮ್ಮ ತಾತ ಮುತ್ತಾತನ ಕಾಲದಿಂದ ಉಳಿದಂತಹ ವಜ್ರ ವೈಡೂರ್ಯವೆಲ್ಲವೂ ವ್ಯಾಪಾರವಾಗಿ ಹೋಯಿತಮ್ಮ. ಅಪ್ಪಾಜಿ, ಹಾಗಾದ್ರೆ ಆ ಮಹಾತ್ಮರನ್ನು ನಮ್ಮ ಚಿಕ್ಕದವರಿಗೆ ಕಳಿಸಿಕೊಡಿ. ಅವರ ಗುಣಾಶಯಗಳನ್ನು ನೋಡಿ ನಂತರ ಪುಷ್ಪಮಾಲಿಕೆಯನ್ನಾಗ್ತದೆ ಅಪ್ಪಾಜಿ. ಹಾಗೇ ಆಗಲಿ. ಅಮ್ಮ ಲೋಲಿಕಾ, ತಂದೆ, ನಿನ್ನ ಮುತ್ತಿನ ಹಾರವನ್ನು ಕೊರಳಿಗೆ ಧರಿಸಿಕೊಂಡು ವೀಣೆಯನ್ನು ಕೈಗೊಂಡು ನೀನು ಚಿತ್ರದ ಅರಮನೆಗೆ ಹೋಮ್ಮ. ಆಗಬಹುದು ತಂದೆ. ಬರೇ ಮಹಾತ್ಮರೇ, ಸೆಟ್ಟರೆ ಊಟ ಭೋಜನವೂ ಆಯಿತೆ. ಆಯಿತು ಸೆಟ್ಟರೆ. ಹಾಗಾದರೆ ಈ ದಿನ ನಮ್ಮ ಚಿತ್ರದ ಅರಮನೆಯಲ್ಲಿ ಉಳಿದುಕೊಂಡು ಅನಂತರ ಮುಂದಕ್ಕೆ ಸಾಗಬಹುದಲ್ಲವೇ? ಆಗಬಹುದು ಸೆಟ್ಟರೆ. ಹಾಗಾದ್ರೆ ಇದೇ ನಮ್ಮ ಚಿತ್ರದ ಅರಮನೆ ದಾರಿ. ರಾರಾ ಸ್ವಾಮಿ ಬರುತ್ತಿರುವ ಸೆಟ್ಟರೆ. ರಾರಾ ಸ್ವಾಮಿ ಬರುತ್ತಿರುವ ರಾರಾ ಸ್ವಾಮಿ.
ಈಗಲೇ ಚಿತ್ರಾರಮನೆಗೆ ಹೋಗುವೆನು. ಈ ಮನೆಯನ್ನು ನೋಡಿದರೆ ಅಯ್ಯೋ ಪರಮಾತ್ಮ, ಈ ಮನೆಯನ್ನು ನೋಡಿದರೆ ದೇವೇಂದ್ರನ ಅರಮನೆಗಿಂತಲೂ ಮಿಗಿಲಾಗಿ ತೋರ್ತದೆ ಮನೆಯೋ. ಅಯ್ಯೋ ಪರಮಾತ್ಮ, ಇದು ಎನಗಲವಿದಲೋ? ಇದು ಎನಗಲವಿದಲೋ? ಇದರಿಂದ ಯಾವ ಕೇಡು ಬರುವುದು? ಇದುವೇ ಅಯ್ಯೋ ಪರಮಾತ್ಮ, ಈ ಮನೆಯನ್ನು ನೋಡಿದರೆ ದೇವೇಂದ್ರನ ಅರಮನೆಗಿಂತಲೂ ಬಿಗಿಲಾಗಿ ಕಾಣಿಸುವುದಲ್ಲ ಪರಮಾತ್ಮ. ಈ ಮನೆಯನ್ನು ಸೇರಲು ನಾನು ಹೊರವರೇ ಹೆದರನೆ ಇರಲಿ. ನನಗೆ ನಿದ್ರಾ ಬಾಧೆಯು ಬಹಳವಾಗಿ ಬರುತ್ತಿರುವುದು. ನಾನಿನ್ನು ಮಲಗಿಕೊಳ್ಳುವೆ. ಆ ಪರಮಾತ್ಮ, ಈ ಮಂಜಕ್ಕೆ ನನ್ನ ಕೈ ಇಟ್ಟ ಕೂಡಲೇ ನನ್ನ ಶರೀರವೇ ಗಡಗಡನೆ ನಡೆಯುತ್ತಿರುವಲ್ಲ ಪರಮಾತ್ಮ. ಏನು ಮಾಡಬೇಕೆಂದ್ರೆ ಎಲ್ಲವನ್ನೂ ಮಾಡು. ನಿನ್ನ ಕೃಪೆ ಇದ್ದಂತೆ ಆಗಲಿ. ನನಗೆ ನಿದ್ರಾ ಬಾಧೆಯು ಬಹಳವಾಗಿ ಬರುತ್ತಿರುವುದು. ನಾನಿನ್ನು ಮಲಗಿಕೊಳ್ಳುವೆ.
ಹೇಳಿದ ಹಾಗೆ ಏನು ರೂಪು ಏನು ಲಾವಣ್ಯ, ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಹೊಳೆಯುತ್ತಿರಲ್ಲ. ಆಗಲಿ, ಇವರು ನಿದ್ರೆ ಮಾಡುವಂತೆ ಕಾಣುತ್ತಿರುವುದು. ಇನ್ನೊಂದು ಗಾನನ್ನಾದರೂ ಹಾಡಿ ಇವರನ್ನು ಎಚ್ಚರಿಸುವಂತೆ ನೋಡುವುದು. ನನ್ನ ಮುತ್ತಿದಾರವನ್ನು ಕಡಿದು ಅಲ್ಲಿರುವ ಚಿತ್ರಕೂಟಕ್ಕೆ ತೆಗೆದು ಹಾಕಿ ನಾನು ಸಹ ಈ ಮಾತ್ರ ಪಕ್ಕದಲ್ಲೇ ಮಡಿಕೊಳ್ಳಿ. ವಿಕ್ರಮ ವಿಕ್ರಮರಾಜನು ತಾನಲ್ಲಿ ನಂದಿಯ ಶಕ್ತರ ಮನೆಯಲ್ಲಿ ವಿಕ್ರಮರಾಜನು ತಾನಲ್ಲಿ ನಂದಿಯ ಶಕ್ತರ ಮನೆಯಲ್ಲಿ ನಂದಿಯ ಶಕ್ತರ ಮನೆಯಲ್ಲಿ ಉತ್ಥಾನ ಭೋಜನವನ್ನು ಉಂಡು ಸುಖದಿಂದ ನಿದ್ದೆ ಮಾಡುತ್ತಿರುವೆಯ ವಿಕ್ರಮ. ಹಂಸ ಪಕ್ಷಿಯನ್ನು ನಿರ್ಮಿಸಿದ್ದೆ ವಿಕ್ರಮ. ಮುತ್ತಿನ ಆಹಾರವನ್ನು ಒಂದೊಂದಾಗಿ ನುಂಗುವಂತೆ ಮಾಡುವೆ. ಆ ಕಳವಿನಿಂದ ನಿನ್ನ ಕೈ ಕಾಲುಗಳನ್ನು ತುಂಡು ತುಂಡಾಗಿ ಮಾಡುವಂತೆ ಮಾಡದಿದ್ದರೆ ನಾನು ಶನಿಯೇ ಸೂರ್ಯ ಸಂಜಾತನೆ ನೋಡುತ್ತಿರೋ ಸರ್ಕಾರಿ ಸಾಯಿ ಪರಮೇಶ್ವರ. ಅಯ್ಯೋ ಪರಮಾತ್ಮ. ಅಯ್ಯೋ ಪರಮಾತ್ಮ.
ಮಲಗಿದ್ದಾಗ ಒಂದು ಅಘೋರವಾದ ಕನಸನ್ನೇ ಕಂಡನಲ್ಲ ಪರಮಾತ್ಮ. ಈ ಕನಸಿನಲ್ಲಿ ಕಂಡಂತೆ ನನಗಾದ್ರೆ ನಾನು ದರೆಯಲು ತಲೆ ಎತ್ತಿ ಬಾಳುವುದಾದ್ರೆ ಹೇಗೆ ಪರಮಾತ್ಮ? ಇರಲಿ, ನನಗೆ ನಿದ್ರಾ ಬಾವಿಯು ಬಾಳವಾಗಿ ಬರುತ್ತಿರುವುದು. ನಾನಿನ್ನು ಮಲಗಿಕೊಳ್ಳುವೆ. ಇದೇ ಆಶ್ಚರ್ಯ. ಈ ಗೋಡೆಯ ಮೇಲೆ ಬರೆದಿರುವ ಚಿತ್ರಗಳಲ್ಲಿ ಬರೆದ ಅಂಶಪಕ್ಷಿಯು ಜೀವದಿಂದ ಹಾರಿ ಬಂದು ಈ ತರುಣಿಟ್ಟಿದ ಮುತ್ತಿನ ಹಾರವನ್ನು ಒಂದೊಂದಾಗಿ ನುಗ್ಗುತ್ತಿರುವುದಿಲ್ಲ. ಏ ಪಕ್ಷಿ, ನಿಲ್ಲು ನಿಲ್ಲು ನಿಲ್ಲು. ಅಯ್ಯೋ ಪರಮಾತ್ಮ, ಜೀವದಿಂದ ಹಾರಿ ಬಂದು ಒಂದೊಂದಾಗಿ ನನಗೆ ಪುನಃ ಹಾಗೆಯೇ ಕೇಳಿಕೊಂಡಿತ್ತಲ್ಲ ಪರಮಾತ್ಮ. ಈ ಆಹಾರದ ಕಳವಿನಿಂದ ನನಗೆ ಇನ್ಯಾವ ಶಕ್ತಿ ಬರುವುದು ನಾನು ಕಾರಣಲ್ಲ ಪರಮಾತ್ಮ. ಇರಲಿ, ನನಗೆ ನಿದ್ರಾ ಬಾವಿಯು ಬಹಳವಾಗಿ ಬರುತ್ತಿರುವುದು. ನಾನಿನ್ನು ಮಲಗಿಕೊಳ್ಳುವುದು. ಇದೇನು, ನಾನು ಬಂದು ಮಲಗಿದ್ದಾಗ ನಾನು ಒಬ್ಬನೇ ಬಂದು ಮಲಗಿರಲಿಲ್ಲ. ಏಕೆ ಯಾರಾಗಿರಬಹುದು? ಈ ಪಾಪಿಯಾದ ವಿಕ್ರಮನ ಸತ್ಯವನ್ನು ಪರೀಕ್ಷೆ ಮಾಡಲು ಧರಣಿ ದೇವತೆ ಯಾರಾದ್ರೂ ಬಂದು ಮಲಗಿರಬಹುದೇ? ಇರಲಿ, ನನಗೆ ನಿದ್ರಾ ಬಾಧೆಯು ಬಹಳವಾಗಿ ಬರುತ್ತದೆ. ನಾನಿನ್ನು ಮಲಗಿಕೊಳ್ಳುವೆ. ಆಗಲಿ, ಮುತ್ತಿನಾರವನ್ನು ಕೊರಳಿಗೆ ಧರಿಸಿಕೊಂಡು ಇನ್ನೊಂದು ಗಾನವನ್ನಾದರೂ ಮಾಡಿ. ಇದೇನು, ನನ್ನ ಮುತ್ತಿನಾರವೂ ಏನಾಯಿತು? ಓಹೋ, ನನ್ನ ಮೇಲಿನ ಪ್ರೀತಿಗೋಸ್ಕರವಾಗಿ ಈ ಮಹಾತ್ಮರೇ ತೆಗೆದಿರಬೇಕು. ಆಗಲಿ, ಇನ್ನೊಂದು ಗಾನವನ್ನಾದರೂ ಆಡಿ ಈ ಮಹಾತ್ಮರನ್ನು ಎತ್ತುಕೊಳ್ತೇನೆ.
ಒಂದು ಬಲಿಯುವ ವೇಳೆಯಲ್ಲಿ ಪರಸ್ತ್ರೀಳಾದ ನನ್ನನ್ನು ಎಚ್ಚರಿಸಲು ಕಾರಣವೇನು ತಾಯಿ? ಮಹಾತ್ಮರೇ, ಮುತ್ತಿನ ಹಾರವನ್ನು ಕೊಡುವರಾಗಿ. ಅಮ್ಮ, ನಿನ್ನ ಮುತ್ತಿನ ಹಾರದ ವಿಚಾರವನ್ನು ಹೇಳಿದರೆ ನೀನು ನಂಬುವೆಯೋ ಅಥವಾ ಇಲ್ಲ ಎಂದು ಹೇಳಿಯೋ? ನಾನು ಬೇರೆ ಕಾರಣಲ್ಲ ತಾಯಿ. ಮಹಾತ್ಮರೇ, ಎಂತಹ ವಿಚಾರವಿದ್ದರೂ ನನ್ನಲ್ಲಿ ಸಾಂಗವಾಗಿ ತಿಳಿಸುವರಾಗಿ ಮಹಾತ್ಮರೇ. ಅಮ್ಮ, ಮಹಾತ್ಮರೇ, ಈ ಚಿತ್ರದಲ್ಲಿ ಬರೆದಿರುವ ಹಂಸ ಪಕ್ಷಿಯು ಜೀವದಿಂದ ಹಾರಿ ಬಂದು ನೀನು ಇಟ್ಟಿದ್ದ ಮುಂದಿನ ಹಾರವನ್ನು ಒಂದೊಂದಾಗಿ ನುಂಗಿ ಪುನಃ ಅಲ್ಲಿಯೇ ಸೇರಿಕೊಂಡಿದ್ದ ತಾಯಿ. ಇದನ್ನು ಈ ನನ್ನ ಕಣ್ಣುಗಳಿಂದ ಮಾಡಿದರೆ ಹೊರತು ಈ ಪಾಪಿಯಾದ ಕರೆಗಳಿಂದ ಮುಟ್ಟಲ್ಲ ತಾಯಿಯೇ, ಮುಟ್ಟಲಿಲ್ಲ. ಮಹಾತ್ಮರೇ, ನನ್ನಲ್ಲಿ ಸರಸವೇತಕ್ಕೆ ಅದೇ ಮುತ್ತಿನ ಹಾರವನ್ನು ನಮ್ಮ ತಂದೆಯರು ತನಗೆ ವರದಕ್ಷಿಣೆಯಾಗಿ ನೀಡಿ ನನ್ನನ್ನು ತಮ್ಮ ಜೊತೆಯಲ್ಲಿ ವಿವಾಹವಾಗುವಂತ ಹೇಳಿರುವರು. ಎಲ್ಲಿ ಆ ಮುತ್ತಿನ ಹಾರವನ್ನು ಕೊಡುವರಾಗಿ. ಅಮ್ಮ, ನಿನ್ನ ಲಗ್ನದ ವಿಚಾರವು ಯಾರಿಗೆ ಬೇಕಾಗಿರುವುದು ತಾಯಿ? ಆ ಪರಮಾತ್ಮನ ಪಾದ ಸಾಕ್ಷಿಯಾಗಿಯೂ ನಾನು ನಿನ್ನ ಮುತ್ತಿನ ಹಾರವನ್ನು ಮುಟ್ಟಲಿಲ್ಲ ತಾಯಿ, ಮುಟ್ಟಲಿಲ್ಲ. ಮಹಾತ್ಮರೇ, ಸಾರಿ ಸಾರಿ ಹೇಳ್ತೀನೇನೋ ಮುತ್ತಿನ ಹಾರವನ್ನು ಕೊಡುವರಾಗಿ. ಛೇ, ಪುರುಷರೇ ಎಷ್ಟೊಂದು ಮಾತುಗಳನ್ನು ಆಡುತ್ತಿರುವೆ. ಮೊದಲು ಈ ಆ ಸ್ಥಾನವನ್ನು ಬಿಟ್ಟು ಬರಬಹುದಾದು. ಕೆಲವು ಪಾಪಿ ಅಂತವನನ್ನು ನಮ್ಮ ತಂದೆಯವರು ಮನೆಗೆ ಕರೆದುಕೊಂಡು ಬಂದು ಅನ್ನ ಹಾಕಿದ ತಪ್ಪಿಗೆ ಕನ್ನ ಹಾಕುವ ಬುದ್ಧಿಯನ್ನು ಎಷ್ಟು ತಪ್ಪಾಗಿದೆ. ಒಳ್ಳೆಯ ಮಾತಿನ ಮುತ್ತಿನ ಹಾರ ಕೊಟ್ಟರೆ ಸರಿ, ಇಲ್ಲವಾದರೆ ನಮ್ಮ ತಂದೆ ಜೊತೆ ಹೇಳಿ ನಿನಗೆ ತಕ್ಕ ಶಿಕ್ಷೆ ಮೂರ್ಖ ದಾರಿಯನ್ನು ಬಿಡುವರಾರು.
ತೆಗೆದುಕೊಂಡು ಈ ಕಡುಕಷ್ಟಕ್ಕೆ ಗುರಿಯಾದಂತಹ ಪರಮಾತ್ಮ ಇರಲಿ, ಏನು ಮಾಡಬೇಕೆಂದ್ರೆ ಎಲ್ಲವನ್ನೂ ಮಾಡು, ನಿನ್ನ ಇಚ್ಛೆ ಇದ್ದಂತೆ ಆಗಲಿ.